ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಹಾಗೆ ಇವತ್ತು ನಾನು ಮತ್ತಿ ಮೀನು ಸಾರು ಮಾಡುವ ಅಂತ ಹೇಳಿ ಮೀನು ತಗೊಂಡು ಬಂದಿದ್ದಾರೆ. ಅರ್ಧ ಕೆ ಅಷ್ಟು ಉಂಟು. ಇದನ್ನು ಸಾರು ಮಾಡುವಂತ ನಾನೀಗ ಮೀನನ್ನು ಕ್ಲೀನ್ ಮಾಡ್ತಾ ಇದ್ದೇನೆ. ಈ ಅಂಗಡಿಗಳೆಲ್ಲ ಮೀನು ಕ್ಲೀನ್ ಮಾಡಿ ಕೊಡ್ತಾರೆ, ಬಟ್ ನನಗೆ ಅಷ್ಟು ಸರಿಯಾಗೋದಿಲ್ಲ. ಹಾಗಾಗಿ ನಾನು ಮನೆಯಲ್ಲೇ ತಂದು ಕ್ಲೀನ್ ಮಾಡ್ಕೊಳ್ತೇನೆ. ಅವರು ಈ ರೀತಿಯಾದ ಕ್ಲೀನ್ ಮಾಡೋದಿಲ್ಲ, ನಮ್ಮ ಥರ ಕ್ಲೀನ್ ಮಾಡೋದಿಲ್ಲ. ಅವರು ಸ್ವಲ್ಪ ಮೇಲೆ ಮೇಲೆ ಎಲ್ಲ ಕ್ಲೀನ್ ಮಾಡಿ ಕೊಡ್ತಾರೆ ಅಷ್ಟೇ. ಮತ್ತು ಬಾಲೆಲ್ಲ ತೆಗೆಯೋದಿಲ್ಲ, ಎಂತ ಇಲ್ಲ. ಅದು ನಮಗೆ ಅಷ್ಟು ಇಷ್ಟ ಆಗೋದಿಲ್ಲ ಅವ್ರು ಕ್ಲೀನ್ ಮಾಡೋದು. ಹಾಗಾಗಿ ನಾನು ಯಾವಾಗಲೂ ಮೀನು ತಗೊಂಡ್ರೆ ಕ್ಲೀನ್ ಮಾಡಿಸ್ಕೊಂಡು ಬರಬೇಡಿ, ಹಾಗೆ ತೊಗೊಂಡು ಬನ್ನಿ, ನಾನು ಕ್ಲೀನ್ ಮಾಡ್ಕೊಳ್ತೇನೆ ಅಂತ ಹೇಳ್ತೇನೆ. ಅದು ನನಗೆ ನಾನೇ ಕ್ಲೀನ್ ಮಾಡಿಕೊಂಡ್ರೇ ನನಗೆ ಸರಿ ಅನಿಸೋದು. ಹಾಗಾಗಿ ನಾನು ಜಾಸ್ತಿ ಕ್ಲೀನ್ ಮಾಡಿಸ್ಕೊಂಡು ಬರೋದು ಕಡಿಮೆ. ಇವತ್ತು ಕೂಡ ಹಾಗೆ ತೊಗೊಂಡು ಬಂದಿದ್ದಾರೆ. ನಾನು ಇವಾಗ ಕ್ಲೀನ್ ಮಾಡ್ತಾ ಇದ್ದೇನೆ. ನೋಡಿ, ಮೀನನ್ನು ಈ ರೀತಿ ಕ್ಲೀನ್ ಮಾಡಬೇಕು. ಇದರ ಎರಡು ಸೈಡಲ್ಲಿ ಇದರಲ್ಲಿರುವ ಹೆಜ್ರಂತೇವೆ ನಾವು, ಅದನ್ನು ತೆಗಿಬೇಕು. ಅದು ಕತ್ತಿಯಲ್ಲಿ ಹಾಕಿ ಈ ಥರ ಮಾಡಿದರೆ ಬರ್ತದೆ, ಇಲ್ಲಾಂದರೆ ಕಲ್ಲಲ್ಲಿ ಹಾಕಿ ಉಜ್ಜಿದ್ರೆ ಕೂಡ ಬರ್ತದೆ. ಮೀನು ಸ್ವಲ್ಪ ಗಟ್ಟಿ ಇರಬೇಕು, ಇಲ್ಲಾಂದರೆ ಕಲ್ಲಲ್ಲಿ ಉಜ್ಜಿದ್ರೆ ಮೀನು ಫುಲ್ ಪುಡಿಯಾಗಿ ಹೋಗ್ತದೆ. ಈಗ ಈ ರೀತಿ ಅದನ್ನು ತೆಗೆದು ಅದರಲ್ಲಿರುವ ಈ ರೀತಿದು ಇದೆಲ್ಲ ಮುಳ್ಳೆಲ್ಲ ತೆಗಿಬೇಕು, ಬಾಲ ಮುಳ್ಳು ಎಲ್ಲ ತೆಗಿಬೇಕು. ಆವಾಗ ಮೀನು ಕ್ಲೀನ್ ಆಗ್ತದೆ. ಸುಮ್ಮನೆ ಹಾಗೆ ಮಾಡಿದರೆ ಮೀನು ಕ್ಲೀನ್ ಆಗೋದಿಲ್ಲ ಇದು. ಹಾಗಾಗಿ ನಾನು ಅದನ್ನು ಮಾಡ್ಕೊಂಡು ಬರ್ತೀನಿ. ಇವಾಗ ಒಲೆ ಮೇಲೆ ಒಂದು ಫ್ಯಾನ್ ಇಟ್ಕೊಂಡಿದ್ದೀನಿ. ಇವಾಗ 1.5 ಸ್ಪೂನ್ ಧನಿಯಾ ಹಾಕ್ಕೊಂಡಿದ್ದೀನಿ, ಒಂದು ಅರ್ಧ ಸ್ಪೂನ್ ಜೀರಿಗೆ, 1 ಸ್ಪೂನ್ ಕಾಳುಮೆಣಸು. ಈ ಬೂತಾಯಿ ಮೀನಿಗೆ ಸ್ವಲ್ಪ ಖಾರ ಜಾಸ್ತಿ ಇರಬೇಕು, ಹುಳಿನೂ ಜಾಸ್ತಿ ಇರಬೇಕು. ಒಂದು 1/4 ಸ್ಪೂನು ಮೆಂತ್ಯ. ಹುಳಿ ಮತ್ತು ಖಾರ ಸ್ವಲ್ಪ ಜಾಸ್ತಿ ಇದ್ದರೆ ಬೂತಾಯಿ ಮೀನು ಎಳ್ಕೊಳ್ಳುತ್ತೆ ಅದನ್ನು, ಆಗ ಆ ಮೀನಿಗೆ ಟೇಸ್ಟ್ ಜಾಸ್ತಿ. ನಾನೊಂದು 1/4 ಸ್ಪೂನ್ ಓಂಕಾಳು ಹಾಕ್ಕೊಳ್ತಾ ಇದ್ದೇನೆ. ಅಜ್ವಾನ ಹಾಕಿದರೆ ಸಹ ಮೀನು ಸಾರ್ದು ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ಇವಾಗ ನಾನು ಅದನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೇನೆ. ನಾನು ಎಣ್ಣೆ ಹಾಕಲಿಲ್ಲ, ಡ್ರೈ ರೋಸ್ಟಾಗಿ ಹುರ್ಕೊಳ್ತಾ ಇದ್ದೇನೆ. ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಇವಾಗ ನಾನಿಲ್ಲಿ ಒಂದು 10ರಿಂದ 12 ಬ್ಯಾಡಗಿ ಮೆಣಸಿನ್ಕಾಯಿನ ತೊಗೊಂಡಿದ್ದೇನೆ. ಅದನ್ನು ಹಾಕಿ ಚೆನ್ನಾಗಿ ಹುರ್ಕೊಳ್ಳುವ ನಾವು ಫಸ್ಟಿಗೆ. ನಾನು ಮೊದಲಿಗೆ ಹೇಳಿದ ಹಾಗೆ ಖಾರ ಮತ್ತು ಮೆಣಸು ಬೂತಾಯಿ ಮೀನಿಗೆ ನೀವು ತೆಂಗಿನಕಾಯಿ ತುರಿ ಹಾಕಲಿಲ್ಲ ಅಂದರೂ ಪರವಾಗಿಲ್ಲ. ಖಾರ ಮತ್ತು ಖಾರ ಹುಳಿಯಲ್ಲೇ ನಮ್ಮ ಮೀನು ಸಾರು ತುಂಬ ಟೇಸ್ಟ್ ಬರೋದು ಅದು. ಇವಾಗ ನಾನು ಇಲ್ಲಿ ಚಂದ ಮಾಡಿ ಮೆಣಸು ಮತ್ತು ಇದೆಲ್ಲ ಸಾಮಾನುಗಳನ್ನು ಹುರ್ಕೊಳ್ತೇನೆ. ತುಂಬ ಡ್ರೈ ರೋಸ್ಟ್ ಆಗಬೇಕದು, ಚೆನ್ನಾಗಿರುತ್ತೆ. ಈಗ ಸಾಕು, ತಣ್ಣಗಾಗಿದೆ. ನಾನೊಂದು ಮಿಕ್ಸಿ ಜಾರಲ್ಲಿ ಹಾಕಿ ಅದನ್ನು ರುಬ್ಕೊಳ್ತೇನೆ. ನುಣ್ಣಗೆ ರುಬ್ಕೊಳ್ಬೇಕು. ಮೀನು ಸಾರಿಗೆ ಯಾವಾಗಲೂ ರುಬ್ಬುವಾಗ ನುಣ್ಣಗೆ ರುಬ್ಕೊಳ್ಳಿ, ಆದಷ್ಟು ನುಣ್ಣಗೆ ರುಬ್ಕೊಳ್ಳಿ. ಎಷ್ಟಾಗ್ತದೋ ಅಷ್ಟು ನುಣ್ಣಗೆ ರುಬ್ಕೊಂಡ್ರೆ ಮೀನು ಚೆನ್ನಾಗಿ ಬರುತ್ತೆ. ಮತ್ತು ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಒಂದು 4-5 ಎಸ್ಲು ಬೆಳ್ಳುಳ್ಳಿ, 1 ಇಂಚಷ್ಟು ಶುಂಠಿ, ಹಾಗೆ 1 ಕಪ್ಪಷ್ಟು ತೆಂಗಿನ ತುರಿ ಹಾಕಿದ್ದೇನೆ. ಈಗ ಹುಳಿಗೆ ನಾನಿಲ್ಲಿ ನಮ್ಮ ಸೈಡ್ ಬಳಸುವಂಥ ಗರ್ಜನ ಹುಳಿ ಅಂತ ಹೇಳ್ತೇವಲ್ಲ, ಅದನ್ನು ಬಳಸ್ತಾ ಇದ್ದೇನೆ. ಹುಣಸೆಹಣ್ಣೆ ಹಾಕಿದರೆ ಸ್ವಲ್ಪ ಸ್ವೀಟ್ ಬರ್ತದೆ. ಹುಣಸೆಹಣ್ಣು ಚೆನ್ನಾಗಾಗ್ತದೆ, ಆದರೆ ಸ್ವಲ್ಪ ಸ್ವೀಟ್ ಬರ್ಬೋದು. ಇದು ತುಂಬ ಹುಳಿ ಬರ್ತದೆ, ಹಾಗಾಗಿ ನಾನು ಇದನ್ನು ಹಾಕಿದ್ದೇನೆ. ಮೀನು ಸಾರಿಗೆ ಒಳ್ಳೆ ಹುಳಿ ಇದು. ಈಗ ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡು 1-2 ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೇನೆ. ಎಣ್ಣೆ ಬಿಸಿಯಾಗಿದೆ. 1-2 ಹಸಿಮೆಣಸಿನಕಾಯಿಯನ್ನು ಕಟ್ ಮಾಡಿ ಹಾಕ್ಕೊಳ್ತೇನೆ. ಹಾಗೆ 1 ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೇನೆ. ಈರುಳ್ಳಿ ಸ್ವಲ್ಪ ಫ್ರೈ ಮಾಡಿಕೊಳ್ಳುವ. ಇವಾಗ 1 ಟೊಮೆಟೊವನ್ನು ಕಟ್ ಮಾಡಿರುವ ಟೊಮೆಟೊವನ್ನು ಹಾಕುವ. ಈರುಳ್ಳಿ, ಟೊಮೆಟೊ, ಹಸಿಮೆಣಸಿನಕಾಯಿ ಎಲ್ಲವೂ ಕೂಡ ಚೆನ್ನಾಗಿ ಸ್ವಲ್ಪ ಫ್ರೈ ಆಗಬೇಕು. ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗಿ ಫ್ರೈ ಆಗುವ ತನಕ ಫ್ರೈ ಮಾಡಬೇಕು ಇದನ್ನು. ಈಗ ನಾವು ರುಬ್ಕೊಂಡಿರುವಂಥ ಮಸಾಲೆಯನ್ನು ಹಾಕುವ. ಇಲ್ಲಿ ನಾನು ರುಬ್ಕೊಂಡು ಬಂದಿದ್ದೇನೆ, ನಾನು ಇಷ್ಟು ನುಣ್ಣಗೆ ರುಬ್ಕೊಂಡು ಬಂದಿದ್ದೇನೆ. ಈ ರೀತಿ ನುಣ್ಣಗೆ ಆದರೆ ಮೀನು ಸಾರಿನ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಇವಾಗ ಮಿಕ್ಸಿ ಜಾರನ್ನು ತೊಳೆದು ಸ್ವಲ್ಪ ನೀರನ್ನು ಹಾಕ್ಕೊಳ್ಳುವ. ಹಾಗೆ ನಿಮ್ಮ ಇದು ಸಾರು ಎಷ್ಟು ಬೇಕೋ ಅಷ್ಟು ನೀರನ್ನು ನೀವು ಸೇರಿಸ್ಕೊಳ್ಬೋದು. ಇವಾಗ ಇನ್ನೂ ಬೇಕಾದರೆ ನೀರನ್ನು ಸೇರಿಸ್ಬೋದು. ಎಷ್ಟು ಹದದಲ್ಲಿ ಬೇಕೋ ಅಷ್ಟು ಹದದಲ್ಲಿ ನೀರನ್ನು ಸೇರಿಸಿ ರೆಡಿ ಮಾಡಿಕೊಂಡ್ರೆ ಆಯಿತು. ಇವಾಗ ನನಗೆ ಇಷ್ಟು ನೀರು ಹಾಕಿ ರೆಡಿ ಮಾಡಿದೆಲ್ಲ, ಒಂದು ಅರ್ಧ ಸ್ಪೂನು ಅರಿಶಿನವನ್ನು ಹಾಕಿ ಇದನ್ನು ಚೆನ್ನಾಗಿ ಕುದಿಲಿಕ್ಕೆ ಬಿಡ್ತೇನೆ. ಮಸಾಲೆ ಚೆಂದ ಕುದಿಬೇಕು.
ಇವಾಗ ಇದನ್ನು ತಿರುಗಿಸಿ ಹಾಗೆ ಬಿಟ್ಟುಬಿಡೋಣ. ಮಸಾಲೆ ಚೆನ್ನಾಗಿ ಕುದಿ ಬರಲಿ. ಈಗ ನಮ್ಮ ಮೇನಿನ ಸಾರು ಕುದಿ ಬರುವಷ್ಟರಲ್ಲಿ ನಾವು ನಮ್ಮ ಅಡುಗೆ ಮನೆಯಲ್ಲಿರುವ ಒಂದು ಉಪ್ಪಿನ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಉಪ್ಪು ಎನ್ನುವುದು ಒಂದು ಶ್ರೇಷ್ಠವಾದಂಥ ವಸ್ತು. ಇದು ತಾಯಿ ಮಹಾಲಕ್ಷ್ಮಿ ಸಂಭೂತ. ತಾಯಿ ಮಹಾಲಕ್ಷ್ಮಿ ಉದ್ಭವವಾದ ನಂತರ ಕೆಲವೊಂದು ಅನೇಕ ಮಂಗಳಕರ ವಸ್ತುಗಳು ಉದ್ಭವವಾಗಿವೆ. ಅದರಲ್ಲಿ ಒಂದಾಗಿರುವಂಥ ಈ ಉಪ್ಪು ತುಂಬಾ ಶ್ರೇಷ್ಠವಾದದ್ದು. ಯಾಕೆಂದರೆ ನಮ್ಮ ಮನೆಯಲ್ಲಿ ಯಾವುದೇ ಒಂದು ಥರದ ನೆಗೆಟಿವ್ ಎನರ್ಜಿ ಇದ್ರೂ ಕೂಡ ಅದನ್ನು ಹೋಗಲಾಡಿಸ್ಕೋಬೋದು ಈ ಉಪ್ಪಲ್ಲಿ. ಹಾಗೆ ನಾವು ಮನೆಯಲ್ಲಿ ನೆಲ ಒರೆಸುವಾಗ 1 ಹಿಡಿಯಷ್ಟು ಉಪ್ಪನ್ನು ಹಾಕಿ ನೆಲವನ್ನು ಒರೆಸುವುದರಿಂದ ಕೂಡ ನಮ್ಮ ಮನೆಯ ನೆಗೆಟಿವ್ ಎನರ್ಜಿ ದೂರ ಆಗುತ್ತೆ. ಅಷ್ಟೆಲ್ಲ ಬೆನಿಫಿಟ್ಸ್ ಇರುವಂಥ ಈ ಉಪ್ಪನ್ನು ನಾವು ಪ್ಲಾಸ್ಟಿಕ್ ಡಬ್ಬದಲ್ಲಿ ಇಡುವುದು ಅಷ್ಟು ಶ್ರೇಷ್ಠ ಅಲ್ಲ. ಮನೆಯಲ್ಲಿ ಯಾವಾಗಲೂ ಒಂದು ಪಿಂಗಾಣಿ ಪಾತ್ರೆ ಇರಲಿ, ಇಲ್ಲಾಂದರೆ ಈ ರೀತಿ ಗಾಜಿನ ಪಾತ್ರೆಯಲ್ಲಿ ಉಪ್ಪನ್ನು ಇಡೋದ್ರಿಂದ ಮನೆಗೆ ತುಂಬಾ ಶ್ರೇಷ್ಠ. ಒಂದು ಉಪ್ಪು ತುಂಬಾ ಒಂದು ಒಳ್ಳೆಯ ವಸ್ತು ಆದ್ದರಿಂದ ಅದನ್ನು ಈ ರೀತಿ ಇಡಬೇಕು. ಯಾವತ್ತೂ ಪ್ಲಾಸ್ಟಿಕ್ ಡಬ್ಬದಲ್ಲಿ ಇಡುವುದನ್ನು ಅವಾಯ್ಡ್ ಮಾಡಬೇಕು. ಹಾಗೆ ಮನೆಯಲ್ಲಿ ಉಪ್ಪು ಮುಗಿದಿದೆ ಎನ್ನುವ ಮಾತು ಕೂಡ ಬರಬಾರ್ದಂತೆ, ಖಾಲಿ ಅನ್ನುವಂತಹ ಹೇಳುವ ಹಾಗೆ. ನಾನಿವಾಗ ಸಾರಿಗೆ ಕೂಡ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ ರುಚಿಗೆ ತಕ್ಕಷ್ಟು. ಹಾಗೆ ಮನೆಯಲ್ಲಿ ಉಪ್ಪು ಖಾಲಿ ಆಗಿದೆ ಅಂತ ಕೂಡ ಹೇಳಬಾರ್ದು ಅಂತ ಹೇಳ್ತಾರೆ. ಉಪ್ಪು ಮುಗಿಯುವುದಕ್ಕಿಂತ ಮುಂಚೆನೇ ಡಬ್ಬ ಖಾಲಿ ಆಗ್ತಾ ಇದೆ ಅನ್ನುವಾಗಲೇ ಉಪ್ಪನ್ನು ತಂದು ತುಂಬಿಸುವುದು ಮನೆಗೆ ಒಳ್ಳೆಯದು. ಉಪ್ಪು ಖಾಲಿ ಆದ ಮೇಲೆ ತಗೊಂಡು ಬರೋದು, ಅಕ್ಕಿ ಆಗಲಿ ಉಪ್ಪಾಗಲಿ ಮನೆಯಲ್ಲಿ ಖಾಲಿಯಾದ ತಕ್ಷಣ ನಂತರ ತಗೊಬರೋದು ಒಳ್ಳೆಯದಲ್ಲ. ಹಾಗೆ ಕೆಲವೊಂದು ನಾವು ಹೇಗೆ ಯಾವುದನ್ನಾದರೂ ರೂಢಿಸ್ಕೊಂಡು ಹೋಗ್ತೇವೆ ಆ ರೀತಿ ಒಳ್ಳೆಯದನ್ನು ನಮಗೆ ಕೂಡ ದೇವರು ಒಳ್ಳೆಯದನ್ನು ಮಾಡ್ತಾನೆ. ಇವಾಗ ನಮ್ಮ ಸಾರು ಕೂಡ ಇದು ಸಾರು ತುಂಬ ಚೆನ್ನಾಗಿ ಕುದಿ ಬರ್ತಾ ಇದೆ. ಈ ಮೂಮೆಂಟಲ್ಲಿ ನಾವು ಮೀನನ್ನು ಇದಕ್ಕೆ ಸೇರಿಸ್ಕೊಳ್ಬೇಕು. ಇವಾಗ ನಾವು ಮೀನನ್ನು ಇದಕ್ಕೆ ಸೇರಿಸ್ಕೊಳ್ಳುವ. ನಾನು ಮೀನನ್ನು ಕ್ಲೀನ್ ಮಾಡಿ ತೊಗೊಂಡು ಬಂದಿದ್ದೇನೆ. ಅದನ್ನು ಇದಕ್ಕೆ ಇವಾಗ ಎಲ್ಲವನ್ನು ಕೂಡ ಹಾಕ್ಕೊಳ್ತೇನೆ. ಎಲ್ಲ ಮೀನು ಹಾಕಿ ಮೀನನ್ನು ಯಾವಾಗಲೂ ನಾವು ಜಾಸ್ತಿ ಉರಿಯಲ್ಲಿ ಬೇಯಿಸಬಾರ್ದು. ಜಾಸ್ತಿ ಉರಿಯಲ್ಲಿ ಮೀನು ಬೇಯಿಸೋದ್ರಿಂದ ಮೀನು ಫುಲ್ಲು ಮುಳ್ಳನ್ನು ಬಿಟ್ಕೊಳ್ಳುತ್ತೆ. ಹಾಗಾಗಿ ಮೀಡಿಯಮ್ ಅಥವಾ ಲೋ ಫ್ಲೇಮಲ್ಲಿ ಇದ್ರೇ ಒಳ್ಳೆಯದು. ಲೋ ಆಗಿಲ್ಲ ಅಂದರೂ ಮೀಡಿಯಮಲ್ಲಿ ಇರಬೇಕು. ಹೈ ಫ್ಲೇಮಲ್ಲಂತೂ ನಾವು ಬೇಯಿಸಲಿಕ್ಕೆ ಹೋಗಬಾರ್ದು ಮೀನನ್ನು, ಅದು ಮುಳ್ಳನ್ನು ಬಿಟ್ಕೊಳ್ಳುತ್ತೆ. ಹಾಗಾಗಿ ಇವಾಗ ಚೆನ್ನಾಗಿ ಕುದಿ ಬರ್ತಾ ಇದೆ ಅಲ್ವಾ, ಆ ಮೀನು ಕೂಡ ಅದರಲ್ಲಿ ಚೆನ್ನಾಗಿ ಬಾಯ್ಲ್ ಆಗುತ್ತೆ. ಕರಾವಳಿಯ ಸ್ಪೆಷಲ್ ಬೂತಾಯಿದು ಸಾರು ತುಂಬ ಚೆನ್ನಾಗಿರುತ್ತೆ. ನಮ್ಮ ಸೈಡೆಲ್ಲ ಮೀನು ಸಾರಿಗೆ ಸರಿ ಹೊಂದುವಂಥದ್ದು ಕುಸುಬಲಕ್ಕಿ ಅನ್ನ. ಹಾಗಾಗಿ ಅದು ಎರಡು ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಇವಾಗ ನಾನು ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೊಳ್ತಾ ಇದ್ದೇನೆ, ಕುದಿಸ್ಕೊಳ್ತಾ ಇದ್ದೇನೆ. ಇವಾಗ ಒಂದ್ಸಲಿ ನೋಡುವ. ಮತ್ತು ಸೌಟನ್ನು ಹಾಕಿ ಪದೇ ಪದೇ ತಿರುಗಿಸ್ತಾ ಇರಬಾರ್ದು, ಮೀನು ಮುಳ್ಳನ್ನು ಬಿಟ್ಕೊಳ್ಳುತ್ತೆ. ಮುಳ್ಳು ಮತ್ತು ಮೀನು ಸಪ್ರೇಟ್ ಆಗಿಬಿಡುತ್ತೆ. ಇವಾಗ ನೀವು ಉಪ್ಪು ಅದರ ಹದವೆಲ್ಲ ನೋಡ್ಕೊಳ್ಬೋದು, ರುಚಿಯನ್ನು ನೋಡ್ಕೊಳ್ಬೋದು. ಉಪ್ಪು ಮತ್ತು ಬೇಕನ್ಸಿದ್ರೆ ಹಾಕ್ಕೊಳ್ಬೋದು. ಇವಾಗ ಆದಷ್ಟು ನೀವು ಪಾತ್ರೆಯಲ್ಲೇ ಈ ಥರ ಮಾಡಿದರೆ ಮೀನು ಏನು ಮುಳ್ಳನ್ನು ಬಿಟ್ಕೊಳ್ಳೋದಿಲ್ಲ. ಸೌಟು ಹಾಕಿ ತಿರುಗಿಸೋದ್ರಿಂದ ಮೀನು ಮುಳ್ಳನ್ನು ಬಿಟ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಈಗ ಮೇಲಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದರೆ ನಮ್ಮ ಸಾರು ರೆಡಿ ಆಗುತ್ತೆ. ಇವಾಗ ನಮ್ಮ ಸಾರು ರೆಡಿಯಾಗಿದೆ. ಫಸ್ಟು ನೋಡಿ, ನಮ್ಮ ಬಾಯ್ಲ್ಡ್ ರೈಸ್ ಕೂಡ ರೆಡಿಯಾಗಿದೆ. ಕುಂದಾಪುರದ ಸ್ಪೆಷಲ್ಲು ಕುಚ್ಚಲಕ್ಕಿ ಅನ್ನ ಕೂಡ ರೆಡಿಯಾಗಿದೆ. ಹಾಗೆ ಮೀನು ಸಾರು ಕೂಡ ರೆಡಿಯಾಗಿದೆ. ನಾನು ಫಸ್ಟ್ ಊಟ ಮಾಡಿ ಬರ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ವಿಡಿಯೋವನ್ನು ಇಷ್ಟ ತನಕ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಬಾಯ್ ಬಾಯ್.